ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ನನ್ನ ವ್ಲಾಗ್ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು. ನನ್ನ ಪ್ರೆಗ್ನೆನ್ಸಿ ಜರ್ನಿಯ ವ್ಲಾಗ್ ಕೇಳಿದ್ರಿ. ತುಂಬ ಜನ ನನಗೆ ಡಿ ಎಮ್ ಮಾಡಿದ್ದೀರಾ ನಿಮ್ಮ ಪ್ರೆಗ್ನೆನ್ಸಿ ವ್ಲಾಗ್ ಮಾಡಿ. ಮತ್ತು ನಾನು ಯಾವಾಗ ಆಸ್ಮಿ ಕ್ವಶನ್ ಅಂತ ಬರುತ್ತೆ ಅದರಲ್ಲೆಲ್ಲ ಇದೊಂದು ಕಾಮನ್ ಕ್ವಶನ್ ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿ ವ್ಲಾಗ್ ಮಾಡಿ ಅಂತ, ಲೈಕ್ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ ಮಾಡಿ ಅಂತ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ ಹಾಗೆಯೇ ನನ್ನ ಒಂದು ನಾರ್ಮಲ್ ಡೆಲಿವರಿಗೆ ನಾನು ಮಾಡ್ಕೊಂಡಂತಹ ಪ್ರಿಪ್ರೇಷನ್ಸ್ ಆಗಲಿ, ಸೊ ಹೇಗೆ ನಾನು ಫೇಸ್ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಕ್ಚುಲಿ ನನ್ನ ಮಗಳಿಗೆ 1.5 ಇಯರ್ ಆಯಿತು. 1 ವರ್ಷದ ಮೇಲೆ 5 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಇಷ್ಟು ದಿನ ಬೇಕಾಯಿತು ಅಂದ್ಕೊಳ್ಳಿ ನಾನು ಒಂದು ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ ಮಾಡೋಕ್ಕೆ. ಸೊ ನನಗೆ ಇದನ್ನು ಯಾವ ಥರ ಹೇಳ್ಬೇಕು ಏನು ಅಂತ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ. ಬಟ್ ನಾನು ನಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಲಿ ಇನ್ನೊಂದಾಗಲಿ ಎಲ್ಲನೂ ತೋರಿಸಿದ್ದೀನಿ. ಸೊ ನಂದೆಲ್ಲನೂ ನಾರ್ಮಲ್ಲೇ ಇತ್ತು. ಲೈಕ್ ನನಗೆ ಲಾಸ್ಟ್ 2023 ಜಾನ್ 20 ನನಗೆ ಕನ್ಫರ್ಮ್ ಆಯಿತು. ಸೊ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಯಿತು. ಅದಾದಮೇಲೆ 3 ಮಂತ್ಸ್ ವೆಯ್ಟ್ ಮಾಡಿದ್ವಿ. 3 ಮಂತ್ಸ್ ಆದಮೇಲೆ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಸೊ ಅಲ್ಲೂ ಸಹ ಒಂದು ಸತಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ. ಸೊ ಅದರಲ್ಲೂ ಕನ್ಫರ್ಮ್ ಅಂತ ಬಂತು. 3 ಮಂತ್ಸ್ ಆದಮೇಲೆ ಸ್ಕ್ಯಾನಿಂಗ್ ಬರ್ಕೊಟ್ರು. ಸೊ ಸ್ಕ್ಯಾನಿಂಗಲ್ಲೂ ಸಹ ಎಲ್ಲ ನಾರ್ಮಲ್ ಇದೆ. ನಾನು ಅದರಲ್ಲೆಲ್ಲ ಹೇಳಿದ್ದೀನಿ ಬೇಬಿ ವೆಯ್ಟ್ ಎಲ್ಲ ಕಡಿಮೆ ಇದೆ ಅಂತ ಬಂತು ಸ್ಟಾರ್ಟಿಂಗ್. ಸೊ ನನಗಂತೂ ತುಂಬಾ ವಾಮಿಟಿಂಗ್ ಇತ್ತು. ನನಗೆ 1.5 ಮಂತಿಂದ ಲೈಕ್ 4-5 ಮಂತ್ಸ್ ಕಂಪ್ಲೀಟ್ ಆಗೋದನ್ನು ಕಂಟಿನ್ಯೂಸ್ ಆಗಿ ವಾಮಿಟ್ ಇತ್ತು. ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ. ಏನಂದರೆ ಏನು ಒಂದು ಫ್ರೂಟ್ಸ್ ಸಹ ತಿನ್ನೋಕ್ಕಾಗ್ತಿರ್ಲಿಲ್ಲ, ಅಷ್ಟು ವಾಮಿಟ್. ನನಗೇನಂತಂದರೆ ಲೈಕ್ ಅಂದರೆ ಏನಾದರೂ ಅಡುಗೆ ಕಿಚನ್ಗೆ ಹೋದ್ರೇ ವಾಮಿಟ್ ಬರೋ ಥರ ಇತ್ತು. ತುಂಬಾ ವಾಮಿಟಿಂಗ್ ಇತ್ತು. ಸೊ ಅದಕ್ಕೋಸ್ಕರ ನನಗೇನೂ ತಿಂತಾ ಇರಲಿಲ್ಲ. ಸೊ ಏನಾದರೂ ನೋಡಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಬಟ್ ನನಗೆ ತಿನ್ನೋಕ್ಕಾಗ್ತಾಯಿರಲಿಲ್ಲ, ಅಷ್ಟು ವಾಮಿಟಿಂಗ್ ಇತ್ತು. ಸೊ ಅದಂತೂ ನಾನು 5 ಮಂತ್ ತನಕ ಫೇಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಏನೂ ತಿನ್ನೋಕ್ಕಾಗ್ತಿರಲಿಲ್ಲ. ಆಫ್ಟರ್ 5 ಮಂತ್ಸ್ ಯಾವಾಗ ವಾಮಿಟಿಂಗ್ ನಿಲ್ತು ಆಟೋಮೆಟಿಕ್ಲಿ ನನಗೆ ಹೊಟ್ಟೆ ಹಸಿ ತುಂಬಾ ಹೊಟ್ಟೆ ಹಸಿ, ಏನಾದರೂ ತಿನ್ನಬೇಕು, ಏನಾದ್ರೂ ಕುಡಿಬೇಕು ಅನ್ನೋ ಥರ ಅನ್ನಿಸ್ತಾಯಿತ್ತು. ಚೆನ್ನಾಗಿ ತಿಂತಾಯಿದ್ದೆ. ಆಫ್ಟರ್ 5 ಮಂತ್ಸ್ಗೆ 5 ಮಂತ್ 6 ಮಂತ್ಗೆಲ್ಲ ಚೆನ್ನಾಗಿ ತಿಂತಿದ್ದೆ. 6 ಮಂತ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ, ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ಫಸ್ಟು ಚೆನ್ನಾಗಿ ವಾಕ್ ಮಾಡ್ತಾಯಿದ್ದೆ. ಅಲ್ಲ ಒಂದು ಮಿನಿಮಮ್ ಅಂದ್ರೂ ಒಂದು ಎಷ್ಟು ನಮ್ಮದು ಆ್ಯಕ್ಚುಲಿ ಇಲ್ಲಿ ಪಾರ್ಕ್ ಗೊತ್ತಿರ್ಬೋದು, ಅದು ಒಂದು ರೌಂಡ್ ಅದು ಎಷ್ಟು ಒಂದು 10 ರೌಂಡ್ ಬರ್ತಿದ್ದೆ ಅಂದ್ಕೊಳ್ಳಿ. ಒಂದು ರೌಂಡೇ ಅದು 2 ಕಿಲೋಮೀಟ್ರ್ ಇದೆ. ಸೊ ಒಂದು 10 ರೌಂಡ್ ಬರ್ತದೆ. ಅಷ್ಟು ಚೆನ್ನಾಗಿ ವಾಕ್ ಮಾಡ್ತಿದ್ದೆ. 6 ಮಂತಿಗೆ ಸ್ಟಾರ್ಟ್ ಮಾಡಿದ್ದು ವಾಕ್ 9 ಮಂತ್ಸ್ ತನಕ ವಾಕ್ ಮಾಡ್ತಾಯಿದ್ದೆ. ಸೊ ಅದರ ಜೊತೆಗೆ ಮುಖ್ಯವಾಗಿ ಏನಂತಂದರೆ ಚೆನ್ನಾಗಿ ನೀರು ಕುಡಿತಾ ಇದ್ದೆ. ಸೊ ನೀರು ವಾಕ್ ಎರಡೇ, ಅದರ್ವೈಸ್ ಇನ್ನು ಜಾಸ್ತಿ ಏನು ಕೆಲಸ ಅಂತೂ ಮಾಡ್ತಾನೆ ಇರಲಿಲ್ಲ ನಾನು. ಸೊ ನಮ್ಮ ಅಪ್ಪನೇ ಎಲ್ಲ ಮಾಡ್ತಾಯಿದ್ರು, ನನಗೇನು ಕೆಲಸ ಮಾಡ್ತಿರ್ಲಿಲ್ಲ. ಟೈಮ್ ಟು ಟೈಮ್ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. ಟೈಮ್ ಟು ಟೈಮ್ ಊಟ ಆದ ತಕ್ಷಣ ಚೆನ್ನಾಗಿ ನೀರು ಕುಡಿತಾ ಇದ್ದೆ, ವಾಕ್ ಮಾಡ್ತಾಯಿದ್ದೆ. ಊಟ ತಿನ್ನು, ನೀರು ಕುಡಿ, ವಾಕ್ ಮಾಡು, ತಿನ್ನು, ನೀರು ಕುಡಿ, ವಾಕ್ ಮಾಡು, ಇದ್ದೇನೆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗೆಯೇ ಅದನ್ನೇ ಕಂಟಿನ್ಯೂ ಆಗ್ತಾ ಹೋಯಿತು. ಆಫ್ಟರ್ 7 ಮಂತ್ ಆದಮೇಲೆ ಅಷ್ಟು ವಾಕ್ ಮಾಡಲಿಕ್ಕಾಗಿಲ್ಲ ಅಂತಂದ್ರೂ ಇಲ್ಲೇ ಮನೆ ಮುಂದೆನೇ ಸ್ವಲ್ಪ ಸಣ್ಣ ಪುಟ್ಟ ವಾಕ್ ಆಗಲಿ, ಲೈಕ್ ಬಟರ್ಫ್ಲೈ ಎಕ್ಸಸೈಸ್, ಬಟರ್ಫ್ಲೈ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ, ಅದು ಜಾಸ್ತಿ ಮಾಡ್ತಾಯಿದ್ದೆ. ಸೊ ನೀರು ಕುಡಿತಾ ಇದ್ದೆ. ಸೊ ಅದು ಬಿಟ್ಟು ಇನ್ನು ತುಂಬ ಕೆಲವು ಜನ ಹೇಳ್ತಾರೆ ಕೆಲಸ ಮಾಡಿಲ್ಲ ಅಂತಂದರೆ ನಾರ್ಮಲ್ ಡೆಲಿವರಿ ಆಗಲ್ಲ, ಹಂಗೆ ಆಗುತ್ತೆ ಹಿಂಗಾಗುತ್ತೆ ಅಂತ. ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ನಾನು ಹೇಳ್ತೀನಿ. ನಾನು ಒಂದು ಪ್ಲೇಟ್ ಸಹ ಹಿಂಗೆ ತೆಗೆದು ಹಿಂಗೆ ಇಡ್ತಿರ್ಲಿಲ್ಲ, ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ. ಕಿರಣೂ ಅಷ್ಟೇ ಮಾಡಿಸ್ತಿರ್ಲಿಲ್ಲ, ನಮ್ಮ ಅಪ್ಪನೂ ಅಷ್ಟೇ ಏನೂ ಮಾಡಿಸ್ತಿರ್ಲಿಲ್ಲ, ಎಲ್ಲನೂ ಅವರೇ ಮಾಡ್ತಾಯಿದ್ರು. ಸೊ ನನಗೆ ನಾರ್ಮಲ್ ಡೆಲಿವರಿ ಆಗಲಿಲ್ವಾ. ಸೊ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲಸ ಮಾಡಿದ್ರೇ ಇದು ಅಂತಲ್ಲ. ಸೊ ನಾವು ಚೆನ್ನಾಗಿ ಓಡಾಡ್ಕೊಂಡು ತಿಂದ್ಕೊಂಡು ಚೆನ್ನಾಗಿದ್ರೇ ಸಾಕು, ಕೆಲಸ ಮಾಡಲೇಬೇಕು ಅಂತ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಬೇರೆಯವ್ರ ಮಾತನ್ನು
ಕಿವಿ ಕೊಡಲೇಬೇಡಿ. ಮತ್ತು ಇನ್ನೊಂದು ಏನಂತಂದರೆ ಜಾಸ್ತಿ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೀವಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀವಿ, ಹಂಗಾದ್ರೆ ಹಿಂಗಾಗುತ್ತೆ ಹಿಂಗಾದ್ರೆ ಜಸ್ಟ್ ಅದನ್ನು ಸರ್ಚ್ ಮಾಡೋದಂತೂ ಬಿಟ್ಟೇ ಬಿಡಿ. ಸೊ ಅದರಲ್ಲಿ ಒಬ್ಬೊಬ್ರದ್ದು ಕ್ಯಾಟಗರಿ ಒಂದೊಂದು ಥರ ಇರುತ್ತೆ. ಸೊ ನೀವು ಅದನ್ನೆಲ್ಲ ನಾವು ಸ್ಟ್ರೆಸ್ ತಗೋತೀವಿ ಅಷ್ಟೇ ನಮ್ಮ ಹೆಲ್ತ್ ಹಾಳಾಗುತ್ತೆ. ಸೊ ನಾವು ಕೂಲಾಗಿರ್ಬೇಕು ಯಾವಾಗ್ಲೂ. ಆಗೋದಾಗಲಿ ಅಂತ ಆರಾಮಾಗಿ ಪೀಸ್ಫುಲ್ಲಾಗಿ ಇರಲಿ. ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ಇವಾಗ ತುಂಬ ಜನ ಸಜೆಷನ್ ಕೊಡೋಕ್ಕೆ ಬರ್ತಾರೆ. ಸೊ ಒಬ್ಬರು ಪ್ರೆಗ್ನೆಂಟ್ ಇದ್ದಾರೆ, ಅದು ಇದು ಅಂತ ಅಂದರೆ ಸಜೆಷನ್ ಕೊಡೋರು ತುಂಬ ಬರ್ತಾರೆ. ಸೊ ಅವ್ರು ಸಜೆಷನ್ ಕೊಡಲಿ, ಅದನ್ನ ಕೇಳಿ. ಸೊ ನೀವು ಅದನ್ನ ಫಾಲೋ ಮಾಡಬೇಕು ಅಂತ ಇಲ್ಲ, ನಿಮ್ಮ ರೂಟೀನ್ ಏನಿದೆ ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆಯೇ 7 ಮಂತ್ ಹಂಗೇನೆ ಆಯಿತು. 7 ಮಂತ್ ಸ್ಕ್ಯಾನಿಂಗ್ ಮುಗೀತು. 7 ಮಂತ್ ಸ್ಕ್ಯಾನಿಂಗ್ ಆದ ತಕ್ಷಣ ಅದರಲ್ಲೂ ಬೇಬಿ ನಾರ್ಮಲ್ ಆಗಿದೆ ಅಂತ ಅಂದರು. ಸೊ ಫೈನ್. ಪ್ರತಿ ಸತಿ ಸ್ಕ್ಯಾನಿಂಗ್ ಹೋಗುವಾಗಲೂ ನನಗೂ ಕಿರಣ್ಗೂ ಒಂಥರ ಫೆಸ್ಟಿವಲ್ ವೈಬ್ ಅಂತಲೇ ಹೇಳ್ಬೋದು. ಪಾಪ ಹೇಗಿರುತ್ತೆ ಏನು ಅಂದರೆ ನಿಮ್ಗದು ಫೀಲ್ ಮಾಡಿದಾಗಲೇ ಗೊತ್ತಾಗೋದು ಆ್ಯಕ್ಚುಲಿ. ಸೊ ಹೇಗಿರುತ್ತೆ ಹಾರ್ಟ್ ಬೀಟ್, ಡಾಕ್ಟರ್ ಏನು ಹೇಳ್ಬೋದು ಅದೊಂದು ನೋಡೋದು, ಅದು ಒಂಥರ ಖುಷಿ ಅದು ಆ್ಯಕ್ಚುಲಿ. ಅದಕ್ಕೆ ನಾನು ಕಿರಣ್ ಅಂತೂ ಪ್ರತಿ ಸತಿ ನಾಳೆ ಸ್ಕ್ಯಾನಿಂಗ್ ಅಂದರೆ ಇವತ್ತು ನೈಟ್ ಫುಲ್ಲು ಮಾತಾಡ್ಕೊತಾ ಇರ್ತಿದ್ವಿ. ಸೊ ಹೇಗಿರ್ಬೋದು ಏನು ಅಂತ. ನನಗೆ ಬೇಬಿ ಮೂಮೆಂಟ್ 4 ಮಂತ್ಸ್ಗೆ ಸ್ಟಾರ್ಟ್ ಆಗಿತ್ತು. ತುಂಬಾ ಮೂಮೆಂಟ್ ಮಾಡ್ತಾಯಿದ್ಲು. ನನಗಂತೂ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಬಿಡ್ತಿಲ್ಲ, ಅಷ್ಟು ಮೂಮೆಂಟಿಂಗ್ ಇರ್ತಾಯಿತ್ತು. ಸೊ ಹಂಗೆ ಮಾತಾಡ್ಕೋತಾ ಇರ್ತಿದ್ವಿ. ಸೊ ನೆಕ್ಸ್ಟ್ ಡೇ ಸ್ಕ್ಯಾನಿಂಗು. ಸೊ ಬೇಗ ಎದ್ದು ಬಿಡೋದು ಅವತ್ತಿನ ದಿನ. ಮೂಮೆಂಟ್ನ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಇಬ್ಬರು. ಸಖತ್ತಾಗಿರ್ತಿತ್ತು ಸ್ಕ್ಯಾನಿಂಗ್ ಹೋಗೋದು. ಅಲ್ಲೂ ಅಷ್ಟೇ ನಿಮಗೆ ಗೊತ್ತಿರ್ಬೋದು, ಸ್ವಲ್ಪ ದೊಡ್ಡ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಅವ್ರ ಹಸ್ಬೆಂಡ್ನ ಸಹ ಕರೆಸ್ಕೋತಾರೆ ಒಳಗೆ. ದೊಡ್ಡ ಸ್ಕ್ಯಾನಿಂಗ್ ಸೆಂಟರ್ಸ್ಗಳಲ್ಲಿ ಈಗ SRL ಆಗಿರ್ಬೋದು, ನಾವು ಹಸ್ಬೆಂಡ್ ಕರೆಸ್ಬೇಕು ನೋಡಬೇಕು ಅಂತಂದರೆ ಕರೆಸ್ಕೋತಾರೆ. ಸೊ ಅದರಲ್ಲೇ ಜೆಂಡರ್ ಏನು ಗೊತ್ತಾಗಲ್ಲ. ಸೊ ಅಂದ್ರೂ ಒಂದು ಮಗು ನೋಡಿದ್ವಿ ಅನ್ನೋದೊಂದು ಖುಷಿ ಇರುತ್ತಲ್ವ. ಸೊ ಅದನ್ನೆಲ್ಲ ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಹೆಂಗೂ ತಳ್ಕೊಂಡು 8 ಮಂತ್ಸ್ ಕಂಪ್ಲೀಟ್ ಆಯಿತು. 8 ಮಂತ್ಸ್ ಕಂಪ್ಲೀಟ್ ಆದ ತಕ್ಷಣ ನಮ್ಮದು ಆ್ಯನಿವರ್ಸರಿ ಬೀಳ್ತು. ಸೊ ಕರೆಕ್ಟಾಗಿ ನಮ್ಮ ಮದುವೆ ಆಗಿದ್ದ ದಿನಕ್ಕೇ ನನಗೆ ಅವತ್ತೇ ಸೀಮಂತ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು, ಸೊ ಅವತ್ತೇ ನನಗೆ ಸೀಮಂತ ಸಹ ಮಾಡಿದ್ರು. ಸೊ ಅಲ್ಲಿ ಮದುವೆ ಆಗಿದ್ದ ದಿನವೇ ನಮ್ಮ ಸೀಮಂತ ಸಹ. ಸೊ ಅದೊಂದು ಮೆಮೊರೇಬಲ್. ಸೀಮಂತದ್ದು ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ನಾವು ಏನು ಸೀಮಂತ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅಂತ ಏನು ಇರಲಿಲ್ಲ. ಸೊ ಕಿರಣೆ ನನಗೆ ಸರ್ಪ್ರೈಸಾಗಿ ಅವ್ರ ಅಮ್ಮನ ಮನೆ ಹತ್ರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿ ಇಲ್ಲಿಂದ ಕರ್ಕೊಂಡೋಗಿದ್ದು. ಸೊ ನನಗೆ ಡೆಲಿವರಿ ನಮ್ಮೂರಿಗೆ ಕರ್ಕೊಂಡೋಗೋದು ಇರಲಿಲ್ಲ, ಮೈಸೂರಲ್ಲೇ ಇದ್ದು ಮಾಡಿಸ್ಕೊಳ್ಬೇಕು. ಮೈಸೂರಲ್ಲಿ ಆ್ಯಕ್ಚುಲಿ ಹಾಸ್ಪಿಟಲ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಇವಾಗ ನಮ್ಮೂರಲ್ಲಿ ಸ್ವಲ್ಪ ನಿಮಗೆ ಗೊತ್ತಿದೆ, ಪೇಯ್ನ್ ಬಂದರೆ ಎಲ್ಲ ಮಧ್ಯೆ ರಾತ್ರಿ ಎಲ್ಲ ಸ್ವಲ್ಪ ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ವೆಹಿಕಲ್ಸ್ ಅದು ಇದು ಎಲ್ಲ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಮೈಸೂರಲ್ಲೇ ಇದ್ದು ಡೆಲಿವರಿ ಮುಗಿಸ್ಕೊಂಡು ಅದಾದಮೇಲೆ ಊರಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಅದಕ್ಕೋಸ್ಕರ ಈಗ ಅತ್ತೆ ಮನೇಲಿ ಸೀಮಂತ ಮಾಡಿ ನಮ್ಮ ಮನೆ ಅಂದರೆ ಇದು ನಮ್ಮ ಅಮ್ಮನ ಮನೆ ಥರ ಫೀಲ್ ಮಾಡಿಕೊಂಡು ಅಲ್ಲಿಂದ ಸೀಮಂತ ಮಾಡಿ ಇಲ್ಲಿಗೆ ಕರ್ಕೊಬಂದರು. ಸೊ ಸೀಮಂತ ಆಗಿ ಒಂದು 15 ಡೇಸ್ಗೆ ನನಗೆ ಮತ್ತೆ ಸ್ಕ್ಯಾನಿಂಗ್ ಇತ್ತು. ಸೊ ಸ್ಕ್ಯಾನಿಂಗ್ ಹೋದ್ವಿ. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲು, ನಾಗಮ್ಮ ಹಾಸ್ಪಿಟಲ್ ಅಂತ ನಜರ್ಬಾದಲ್ಲಿರೋದು. ಸೊ ಅಲ್ಲಿಗೆ ಹೋದ ತಕ್ಷಣ ಅವರು ಆ್ಯಕ್ಚುಲಿ ಡೆಲಿವರಿ ಡ್ಯೂ ಡೇಟ್ಗಿಂತ 2 ಡೇಸ್ ಇದಾಗ್ಬಿಟ್ಟಿದೆ. ಸೊ ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ನಿ ಅಂತ ಅಂದರು. ಸೊ ಸ್ಕ್ಯಾನಿಂಗ್ ಮಾಡಿಸ್ಕೊಬಂದ ತಕ್ಷಣ ಅವ್ರೇನಾದರೂ, ಇಲ್ಲ ಮಗುದು ಮೂಮೆಂಟ್ ಏನೂ ಇಲ್ಲ, ಸೊ ನೀವು ಸೆಕ್ಷನ್ಗೆ ರೆಡಿ ಮಾಡ್ಕೊಳ್ಳಿ, ಸೊ ಈವ್ನಿಂಗ್ ಅಷ್ಟರಲ್ಲೇ ಅಡ್ಮಿಟ್ ಆಗಿಬಿಡಿ ಅಂತಂದರು. ಸೊ ನನ್ನ ಮೈಂಡಲ್ಲಿ ಏನಿತ್ತು ಅಂತಂದರೆ ನಂಗೆ ನಾರ್ಮಲ್ ಡೆಲಿವರಿನೇ ಬೇಕು, ಅದು ಎಷ್ಟಾದರೂ ಪೇಯ್ನ್ ಆಗಲಿ. ಸೊ ನಾನು ನಾರ್ಮಲ್ ಆಗಿರಬೇಕು, ಚೆನ್ನಾಗಿ ಅಂದರೆ ಒಂದು ಪಾಪು ಆದ್ರೂ ಚೆನ್ನಾಗಿರಬೇಕು, ನಾರ್ಮಲ್ ಆಗಿರಬೇಕು ಅನ್ನೋದು ನನಗೆ ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಅಲ್ಲಿಂದ ಡಾಕ್ಟ್ರ್ ಹೇಳಿದ ತಕ್ಷಣ ಡಾಕ್ಟರ್ ರಿಪೋರ್ಟ್ನೇ ತೆಗೆದಿಸ್ಬಿಟ್ರು. ಸೊ ನಿಮಗೆ ನಿನ್ನೆನೇ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಬರೋಕ್ಕೆ ಹೇಳಿದ್ದು, ಸೊ ಇನ್ನೂ ನೀವು ಇನ್ನೂ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿಲ್ಲ ಅಂತ ಬೈದು ರಿಪೋರ್ಟ್ನೇ ಇಸ್ಬಿಟ್ರು. ನಾನು ರಿಪೋರ್ಟ್ನೆಲ್ಲ ತಗೊಂಡು ಬಂದು ಆಚೆ ಕೂತ್ಕೊಂಡು ಅಳ್ತಾ ಇದ್ದೆ. ಸೊ ಅಷ್ಟರಲ್ಲಿ ಕಿರಣ್ ಬಂದರು. ಆಮೇಲೆ ಕಿರಣ್ ಏನಂದರು, ಸರಿ ನಡಿ ಹೋಗೋಣ, ಅದೇ ಚೆಲುಮಾಂಬ ಅಂದರೆ ಕೇರ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ನಾನು ಕೇರ್ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಭಯ. ನಾನಂದರೆ ಸ್ವಲ್ಪ ನೆಗೆಟಿವ್ಸ್ ಎಲ್ಲ ಕೇಳಿದ್ದೆ, ಹಂಗೆ ಮಾಡ್ತಾರಂತೆ ಹಿಂಗೆ ಮಾಡ್ತಾರಂತೆ ಅಂತ. ಸೊ ಅದಕ್ಕೋಸ್ಕರ ನಾನು ಕೇರ್ ಹಾಸ್ಪಿಟ್ಲಿಗಂತೂ ಬರಲ್ಲ ಅಂತ. ಸೊ ನನಗೆಲ್ಲಿ ಪೇಯ್ನ್ ಸ್ಟಾರ್ಟ್ ಆಗೋ ಟೈಮ್ ಅದು. ನಾನು ಬೇರೆ ಅಲ್ಲಿಗೆ ಬರಲ್ಲ ಇಲ್ಲಿಗೆ ಬರಲ್ಲ ಅಂತ. ಒಂದು ಕಡೆ ನಮ್ಮಮ್ಮ ಕೂತ್ಕೊಂಡು ಹೇಳ್ತಿದ್ದಾರೆ, ಒಂದು ಕಡೆ ಕಿರಣ್, ಒಂದು ಕಡೆ ನಾನು. ಸೊ ಹಿಂಗೆಲ್ಲೋ ಮಾಡಿ ಇದು ಹೆಂಗೋ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡಿ
ಮಾಡಿ ಸ್ವಲ್ಪ ಧೈರ್ಯ ತಗೊಂಡು ಇವಾಗ ಆಗಿದ್ದಾಯಿತು, ಹೋಗೋಣ, ಹೋಗಿ ಅದು ಏನಾಗುತ್ತೋ ಫೇಸ್ ಮಾಡೇ ಮಾಡ್ತೀನಿ ಅಂತ. ಅಕ್ಟೋಬರ್ 20ಗೆ 4 ಗಂಟೆಗೆ ಈವ್ನಿಂಗ್ ನಾವಿಷ್ಟೆಲ್ಲ ಆಗೋಷ್ಟರಲ್ಲಿ ಸಂಜೆ 4 ಗಂಟೆ ಆಗೇ ಹೋಯ್ತು, 3 ಗಂಟೆ ಆಗೇ ಹೋಯ್ತು. ಸೊ 4 ಗಂಟೆಗೆ ಅಲ್ಲಿ ಅಡ್ಮಿಷನ್ ಮಾಡಿಕೊಂಡು 4 ಗಂಟೆಗೆ ನನಗೆ ಲೇಬರ್ ವಾರ್ಡ್ ಹಾಕಿದ್ರು. ಲೇಬರ್ ವಾರ್ಡ್ ಹಾಕಿದ ತಕ್ಷಣ ನಾನು ಫೈನ್, ನಾನು ಆರಾಮಾಗಿದ್ದೀನಿ, ನನಗೇನು ಪೇಯ್ನ್ ಇಲ್ಲ. ನಾನು ಇಲ್ಲಿ ಇದು ಹಾಕಿರ್ತೀನಿ ನೋಡಿ, ವಿಡಿಯೋ ಹಾಕಿರ್ತೀನಿ, ಆರಾಮಾಗಿದ್ದೀನಿ, ಏನೂ ನೋವಿಲ್ಲ, ಕೂಲ್. ಏನಕ್ಕಂದರೆ ಸಿ ಸೆಕ್ಷನ್ ಅಂತ ಹೇಳಿದ್ರಲ್ಲ, ಸೊ ಸ್ವಲ್ಪ ನೋಡ್ತಾರೆ, ಅದಾದಮೇಲೆ ಸಿ ಸೆಕ್ಷನ್ಗೆ ಹಾಕ್ತಾರೆ ಅಂತ. ನಾನು ಇನ್ನೇನು ಮಾಡೋದು, ನಮ್ಮ ಬಿಡುಗು ಸಿ ಸೆಕ್ಷನ್ ಆದರೆ ಆಗಲಿ ತೆಗೆ ಅಂತ, ಅಂದರೆ ಇನ್ನೇನು ಬರುತ್ತೆ, ಹೆಂಗೋ ನನ್ನ ಮಗು ನನಗೆ ಆರೋಗ್ಯವಾಗಿ ಬಂದರೆ ಸಾಕು ಅನ್ನೋದೊಂದು ಮೆಂಟಾಲಿಟಿ ಇತ್ತು ಆ ಟೈಮಲ್ಲಿ. ಎಲ್ಲರಿಗೂ ಅದೇ ಮೆಂಟಾಲಿಟಿ ಇರೋದು. ಸೊ ಅದಾದಮೇಲೆ ಅಲ್ಲಿ ಅಡ್ಮಿಷನ್ ಮಾಡಿದ ತಕ್ಷಣ ಅಲ್ಲಿ ನನಗೆ ಎಲ್ಲ ಚೆಕ್ ಮಾಡಿದ ತಕ್ಷಣ ಅವ್ರೇನಂದರು, ವಿತಿನ್ 2 ಅವರ್ಸಲ್ಲಿ ಪೇಯ್ನ್ ಬರುತ್ತೆ, ನಾರ್ಮಲ್ ಲೇಬರ್ ವಾರ್ಡ್ಗೆ ಕರ್ಕೊಳ್ಳಿ ಅಂತ ಅಂದರು. ಸೊ ಹೌದಾ ಅಂತ ನನಗೆ ಅವಾಗ ಆ್ಯಕ್ಚುಲಿ ಎಲ್ಲರಿಗೂ ಭಯ ಆಗುತ್ತೆ, ನಂಗೆ ಅವಾಗ ಒಂಚೂರೂ ಭಯ ಇಲ್ಲ. ಇನ್ನೇನು ನನಗೆ ನನ್ನ ಮಗು ನೋಡ್ತೀನಲ್ಲ ಅಂತ ಖುಷಿ. ಸೊ ಅದಾದಮೇಲೆ ಲೇಬರ್ ವಾರ್ಡ್ಗೆ ಕರ್ಕೊಂಡಾದ ತಕ್ಷಣ ಎಲ್ಲರೂ ಪೇಯ್ನು ನೋವು ಅಂತ ಅಳ್ತಿದ್ದಾರೆ. ನನಗೆ ಮಾತ್ರ ಏನೂ ನೋವಿಲ್ಲ, ಆರಾಮಾಗಿದ್ದೀನಿ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅದಾದಮೇಲೆ ಡಾಕ್ಟರ್ ಸುಮ್ಮನೆ ಹೋಗಿ ಅಂದರೆ ಎಲ್ಲ ಸುಮ್ಮನೆ ಹೋಗಿ ಮಲ್ಕೋ, ಇಲ್ಲೇನು ಮಾತಾಡೋಕ್ಕೆ ಬಂದಿದ್ದೀರಾ ನೀವು ಅಂತ ಬೈದರು. ಸೊ ಅದಾದಮೇಲೆ ನನಗೊಂದು ಬೆಡ್ ಅರೇಂಜ್ ಮಾಡಿದರು. ಸೊ ನಾನು ಅಲ್ಲಿ ಹೋಗಿ ಮಲ್ಕೊಂಡಿದ್ದೆ. ಮಲ್ಕೊಂಡು ಒಂದು 4ಗೆ ಕರ್ಕೊಂಡಿದ್ದು 5, 6, 7 ಓ ಕ್ಲಾಕ್ಗೆ ನನಗೆ ಮೆತ್ತಿಗೆ ಸ್ವಲ್ಪ ನೋವು ಬರೋಕ್ಕೆ ಶುರು ಆಯಿತು. ಅದು ಲೇಬರ್ ಸ್ಟಾರ್ಟ್ ಆವಾಗ. ಸೊ ಅವಾಗ ನನಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ನಾನು ಆವಾಗ ನಮ್ಮ ಮನೆಯವ್ರನ್ನ ನೋಡಬೇಕು, ಅಮ್ಮನ ನೋಡಬೇಕು ಅಂತಂದೆ. ಸೊ ಅವರು ಇಲ್ಲ, ಒಂದು ಸತಿ ಒಳಗಡೆ ಕರ್ಕೊಂಡ್ರೆ ಕೇರ್ ಹಾಸ್ಪಿಟ್ಲಲ್ಲಿ ಚೆಲುವಾಂಬದಲ್ಲಿ ಜಪ್ಪ ಅಂದ್ರೂ ಏನಾದ್ರೂ ಆಚೆ ಬಿಡೋಲ್ಲ. ಸೊ ನಾನು ಮೆತ್ತಗೆ ಅಲ್ಲಿ ಆಯಮ್ಮ ಇರ್ತಾರಲ್ಲ, ಸೊ ಅವ್ರಿಗೆ ಹೋಗಿ ಹೇಳಿದೆ ನೋಡಬೇಕು ಅಂತ. ಅವ್ರಿಗೊಂದು 10-20 ಅಂತ ನಾವು ಕೊಡ್ತಾಯಿದ್ರೆ, ಸೊ ಅವ್ರು ಚೆನ್ನಾಗಿ ನಮ್ಮನ್ನ ನೋಡ್ಕೋತಾರೆ. ಸೊ ಹಾಗಾಗಿ ಸೀದಾ ಬಿಟ್ಟ ತಕ್ಷಣ ನಾನು ಆಚೆ ನೋಡಿದ್ರೆ ಕಿರಣು, ಅಮ್ಮ, ಅಪ್ಪ ಎಲ್ಲರೂ ಇದ್ದಾರೆ, ಎಲ್ಲರೂ ನಿಂತ್ಕೊಂಡಿದ್ದಾರೆ. ಸೊ ಅವ್ರನ್ನ ನೋಡಿ ನಾನು ಒಳಗಡೆ ಬಂದೆ. 7:30ಗೆ ಸ್ಟಾರ್ಟ್ ಆಯಿತು ನನಗೆ ಲೇಬರ್ ಪೇಯ್ನ್. 7:30, 8:30, 9:30, 12 ಅವರ್ಸ್ ಇರುತ್ತೆ ಗೈಸ್ ಆ ಪೇಯ್ನ್. 12 ಅವರ್ಸ್ ಇರುತ್ತೆ. 12 ಅವರ್ಸ್ ಅಂದರೆ ಕಂಟಿನ್ಯೂಸ್ ಆಗಿರಲ್ಲ. 5 ಮಿನಿಟ್ಸ್ಗೆ ಒಂದು ಪೇಯ್ನ್ ಬರುತ್ತೆ. 5 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ 5 ಮಿನಿಟ್ಸ್ ಆರಾಮಾಗಿರ್ತೀವಿ, ಏನೂ ನೋವಿರಲ್ಲ. ಅದಾದಮೇಲೆ ಮತ್ತೆ 5 ಮಿನಿಟ್ಸ್ ಆದಮೇಲೆ ಮತ್ತೆ 5 ಮಿನಿಟ್ಸ್ಗೊಂದು ಪೇಯ್ನ್ ಬರುತ್ತೆ. ಅದಾದಮೇಲೆ ಏನೂ ಪೇಯ್ನ್ ಇರಲ್ಲ. ಅದಾದಮೇಲೆ ಅದು ಹಂಗೆ ಒಂದು 3-4 ಅವರ್ಸ್ ಅದೇ ಥರ ಪೇಯ್ನ್ ಇರುತ್ತೆ. ಅದಾದಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ಒಂದು ಪೇಯ್ನ್ ಬರುತ್ತೆ. ಸೊ ಅದು ತುಂಬಾ ಪೇಯ್ನ್ ಇರುತ್ತೆ. ಸೊ ನಾನು ಏನು ಮಾಡಿದೆ, ಒಂದು ಡೆಲಿವರಿಗೆ ನಾನು 2 ಡೇಸ್ಗಿಂತ ಮುಂಚೆಯಿಂದ ನಾನು ಸ್ವಲ್ಪ ಅಂದರೆ ಬ್ರೀದಿಂಗ್ ಎಕ್ಸಸೈಸ್ಗಳನ್ನೆಲ್ಲ ನೋಡ್ಕೊಂಡಿದ್ದೆ ಗೂಗಲಲ್ಲಿ. ಯಾವ ಥರ ಮಾಡಿದರೆ ನಮಗೆ ಪೇಯ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡಿದ್ದೆ. ಸೊ ನಾನೇನು ಮಾಡಿದೆ, ಏನು ಕಿರ್ಚೋದಾಗಲಿ, ಏನು ಗಲಾಟೆ ಮಾಡೋದಾಗಲಿ, ಅವರಿಗೆ ಸುಮ್ಮನೆ ನಾವು ಎಷ್ಟು ಇದು ಮಾಡ್ತೀವೋ ಅಷ್ಟೇ ಡಾಕ್ಟರ್ಸ್ಗೆ ಇದು ಮಾಡ್ದಂಗೆ. ಸೊ ಅವ್ರಿಗೆ ಕೋಪ ಬರುತ್ತೆ. ಸೊ ನಾವು ಅದಕ್ಕೆ ಕಿರ್ಚಬಾರ್ದು, ಆರಾಮಾಗಿ ನಾವು ಇವಾಗ ನೋವು ತಿನ್ನಲೇಬೇಕು, ಮಗು ಬರಲೇಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಇರಬೇಕು. ಸೊ ನಾನೇನು ಮಾಡಿದೆ, ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ನೆಲ್ಲ ಕಲ್ತ್ಕೊಂಡಿದ್ದೆ. ಸೊ ಹಂಗಾಗಿ ಸ್ವಲ್ಪ ನೋವು ಬಂದಾಗೆಲ್ಲ ಎಕ್ಸಸೈಸ್ ಮಾಡ್ಕೊಳ್ಳೋದು, ಹಾಗೆ ಕಂಟ್ರೋಲ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ನನಗೆ ಎಷ್ಟು ಬೆಳಗ್ಗೆ 2 ಗಂಟೆ ಆಯಿತು, 3 ಗಂಟೆ ಆಯಿತು. ನೋವು ಮಾತ್ರ ಹಾಗೇ ಇದೆ. ನಾನು ಎಕ್ಸಸೈಸ್ ಮಾಡ್ತಾನೆ ಇದ್ದೀನಿ, ನೋವು ಮಾತ್ರ ಹಾಗೆ. ನಾನು 2 ದಿನಕ್ಕಿಂತ ಮುಂಚೆ ಏನೂ ತಿಂದಿರಲಿಲ್ಲ. ಅವಾಗ ಇನ್ನೇನು ಡೆಲಿವರಿ ಟೈಮ್ ಅಲ್ವಾ, ತಿನ್ನೋಕ್ಕೂ ಆಗ್ತಾಯಿರಲಿಲ್ಲ. ಸೊ ಅದಕ್ಕೋಸ್ಕರ ಏನೂ ತಿಂದಿರಲಿಲ್ಲ. ನಾನು ಫುಲ್ ಸುಸ್ತಾಗಿದ್ದೀನಿ. ಮತ್ತು ನನಗೆ ಗ್ಲೂಕೋಸ್ ಸಹ ಹಾಕಿಲ್ಲ, ಯಾವುದೋ ನರ್ಸು ನನಗೇನೂ ಹಾಕಿಲ್ಲ. ಸೊ ಫುಲ್ ಸುಸ್ತಾಗ್ತಾ ಇದ್ದೀನಿ. ಅದಾದಮೇಲೆ ಬೆಳಗಿನ ಜಾವ 2 ಗಂಟೆ ಟೈಮ್ ನೋಡ್ತಾ ಇದ್ದೀನಿ, ಏನೂ ಇಲ್ಲ. 4 ಗಂಟೆ ಆಯಿತು, 5 ಗಂಟೆ ಆಯಿತು. 5 ಗಂಟೆಗೆ ಮಾತ್ರ ನನಗೆ ವಾಟರ್ ಬ್ರೇಕ್ ಆಯಿತು. 5 ಗಂಟೆಗೆ ಕರೆಕ್ಟಾಗಿ ವಾಟರ್ ಬ್ರೇಕ್ ಆದಮೇಲೆ ಉಂಟಲ್ಲ, ಅದು ಆ್ಯಕ್ಚುಲಿ ಅಷ್ಟು ಪೇಯ್ನ್ ಇರುತ್ತೆ. ಸೊ ನಾವು ಅದನ್ನು ತಡ್ಕೊಂಡು ಜಯಿಸ್ಬೇಕು ಅಷ್ಟೇ ನಾನು ಹೇಳೋದು. ಸೊ ಅದಾದಮೇಲೆ ನಂಗೆ ಆಗ್ತಾಯಿಲ್ಲ. ಸೊ ಅವಾಗ ಆ್ಯಕ್ಚುಲಿ ನಾನು ಅಷ್ಟು ತನಕ ನಾನು ಡಾಕ್ಟರ್ನಾಗಲಿ ನರ್ಸ್ನಾಗಲಿ ಒಬ್ಬರನ್ನೂ ಕರೆದಿಲ್ಲ. ನೋವು ಅಂತ ಏನೂ ಇಲ್ಲ. ನನಗೇನು ಕೊಟ್ಟಿದ್ರಲ್ಲ ಬೆಡ್ಡು, ಅಲ್ಲೇ ನಾನು ನೋವು ಅನುಭವಿಸ್ಕೊಂಡಿದ್ದೆ ಹೊರತು ಅವ್ರನ್ನ ಯಾರನ್ನೂ ಕರೆದಿಲ್ಲ. ಅದಾದಮೇಲೆ ಇನ್ನೇನು ವಾಟರ್ ಬೇಕಾಯಿತು, ನಮಗೆ ಏನೋ ಲೈಕ್ ನಮ್ಮ ಬಾಡಿಯಿಂದ ಏನೋ ಓದಂಗೆ ಅನಿಸ್ತು. ಸೊ ನಾನು ಅದಕ್ಕೆ ಅವಾಗ ತಾನೇ ಡಾಕ್ಟರ್ನ ಕರೆದೆ. ಸೊ ಡಾಕ್ಟರ್ನ ಕರೆದ ತಕ್ಷಣ ಅವರು ಇವಳು ಇವಾಗ ಮಗು ಬರೋ ಟೈಮು,
ಅಂತಂದರು. ಸೊ ನಾನು ಆವಾಗ ನನಗೆ ನನಗೆ ನಮ್ಮ ಗಂಡನ ನೋಡಬೇಕು, ಅಮ್ಮನ ನೋಡಬೇಕು ಅಂತ ನಾನು ಮತ್ತೆ. ಸೊ ಆವಾಗ ಅವ್ರೇನು ಮಾಡಿದ್ರು, ಆಕ್ಸಿಟೋಸ್ ಕೇಳಿರ್ತೀರಾ, ಲೈಕ್ ಅದು ಒಂದು ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾರೆ ನಮ್ಮ ಇದಕ್ಕೆ. ಆವಾಗ ನನಗೆ ಡ್ರಿಪ್ಸ್ ಹಾಕಿದ್ರು. ಸೊ ಆವಾಗ ನನಗೆ ಇಂಜೆಕ್ಟ್ ಮಾಡಿದ್ರು. ಇಂಜೆಕ್ಟ್ ಮಾಡಿದ ತಕ್ಷಣ ಇದು ಹರ್ಷಿತಾ ಫ್ಯಾಮಿಲಿನ ಕರೀರಿ ಅಂತಂದರು. ಸೊ ಆವಾಗ ನನಗೆ ಸ್ವಲ್ಪ ಮನೇಲಿ ಎಲ್ಲರೂ ಆಚೆ ಇದ್ದಾರೆ ಎಲ್ಲರೂ ಅಂತ ಸ್ವಲ್ಪ ಧೈರ್ಯ ಬಂತು. ಸೊ ಆವಾಗ ಅಷ್ಟಾದಮೇಲೆ ಸೊ ಇನ್ನೇನು 5 ಆಯಿತು, 6 o'clock ಕರೆಕ್ಟಾಗಿ ಡೆಲಿವರಿ ಆಯಿತು. ಅಲ್ಲ, 6 o'clock ತನಕನೂ ಅವರು ಪ್ರೊಸೆಸಿಂಗ್ ಪುಷ್ ಮಾಡೋದು ಅದು ಇದು ಎಲ್ಲ ಮಾಡ್ತಾಯಿದ್ರು. 6:30 6:29ಗೆ ನನ್ನ ಮಗಳು ಹುಟ್ಟಿದ್ಲು. ಆಚೆ ಬಂದ ತಕ್ಷಣವೇ ಡಾಕ್ಟರ್ ನನಗೆ ಅಂದರೆ ಅಪ್ರಿಷಿಯೇಟ್ ಮಾಡಿದ್ರು. ನೋಡು, ಏನು ಕಿಸ್ಲಿಲ್ಲ, ಇಷ್ಟು ಸಣ್ಣ ಹುಡುಗಿ, ಎಷ್ಟು ಚಿಕ್ಕ ಹುಡುಗಿ, ಏನು ತೊಂದರೆ ಮಾಡಲಿಲ್ಲ ಅಂತ. ಸೊ ಅದೊಂದು ಸ್ವಲ್ಪ ಖುಷಿ ಆಯಿತು. ಅದಾದಮೇಲೆ ಅವರು ಪಾಪುನ ತೋರಿಸ್ತಾರೆ, ಹಿಂಗೆ ತೋರಿಸ್ತಾರೆ, ಯಾವ ಪಾಪು ಹೇಳಮ್ಮ ಅಂತ. ನನಗೆ ಕಣ್ಣು ಸಹ ಬಿಡೋಕ್ಕಾಗ್ತಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ ನಾನು. ಅದಾದಮೇಲೆ ನಾನು ಗೊತ್ತು ಆಗ್ತಿಲ್ಲ, ನನಗೆ ಏನು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಹೆಣ್ಪಾಪು ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನನಗೆ ನನ್ನ ಫೇಸಲ್ಲಿ ನೋಡಿ ಎಷ್ಟು ಇದಿದೆ. ಸೊ ನಾನು ಡಾಕ್ಟರ್ ಸಿಸ್ಟರ್ ಇಬ್ಬರು ಕೈನ ಹಿಂಗೆ ಹಿಡ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಅಷ್ಟು ಖುಷಿ ಆಗ್ತಿದೆ ನನಗೆ. ಆ್ಯಕ್ಚುಲಿ ನಾನು ಕಿರಣ್ ಎಲ್ಲ ಆಸೆ ಪಟ್ಟಿದ್ದೆ, ನನಗೆ ಫಸ್ಟ್ ನನಗೆ ಹೆಣ್ಪಾಪು ಬೇಕು ಅಂತ ಇಬ್ಬರು ಆಸೆ ಪಟ್ಟಿದ್ರು. ನಾವು ಯಾವುದೇ ಟೆಂಪಲ್ ಹೋಗಲಿ, ಏನೇ ಹೋಗಲಿ, ದೇವ್ರೇ ನಮಗೊಂದು ಹೆಣ್ಮಗು ಕೊಡಪ್ಪ ಅಂತಲೇ ಬೇಡ್ಕೊತಾ ಇದ್ದಿದ್ದು. ಅಷ್ಟು ಆಸೆಯಿಂದ ಬೇಡ್ಕೊತಾ ಇದ್ವಿ. ಅದೇ ಕೊಟ್ಟನಲ್ಲ ದೇವರು ಅಂತ ಅಂದ್ಬಿಟ್ಟು ನನಗೆ ನೋವು ಏನೂ ಇಲ್ಲ. ನಾನು ಫುಲ್ ಅವ್ರ ಕೈ ಹಿಡ್ಕೊಂಡು ಹಿಂಗೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅವ್ರಿಗೂ ಖುಷಿ ಆಯಿತು. ಅವ್ರು ಹೇಳ್ತಾಯಿದ್ರು, ಎಲ್ಲರೂ ಗಂಡು ಮಗು ಆದರೆ ಇಷ್ಟು ಖುಷಿ ಪಡ್ತಾರೆ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹೆಣ್ಪಾಪಾಗಿ ಇಷ್ಟು ಖುಷಿ ಪಡ್ತಿದ್ಯಲ್ಲಮ್ಮ ಅಂತ ಹೇಳಿದ್ರು. ಸೊ ಇಲ್ಲ ಡಾಕ್ಟರ್, ನನಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೂ ಅಷ್ಟೇ ಅಂತ. ಸೊ ಅದಾದಮೇಲೆ ಮಗುನ ಐಸಿಯುಗೆ ಹಾಕ್ಬಿಟ್ರು. ಯಾಕಂತಂದರೆ ನಾನು ಸುಸ್ತಾಗ್ಬಿಟ್ಟಿದ್ದೆ, ಪಾಪುನು ತುಂಬ ಹೊತ್ತಿಂದ ಸುಸ್ತಾಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಐಸಿಯುಗೆ ಶಿಫ್ಟ್ ಮಾಡಿದ್ರು. 2 hours ಅಷ್ಟೇ ಅಬ್ಸರ್ವೇಷನ್ಗೆ ಹಾಕ್ತಾರೆ. ಸೊ ಅದಾದಮೇಲೆ ಆಚೆ ಕಡೆದು ಏನಾಯಿತು ಅಂತ ಹೇಳ್ತೀನಿ. ಆಚೆ ಕಡೆದು ಪಾಪುದ ಕಾಲಿಗೆ ಎಲ್ಲ ಬ್ಲೂ ಕಲರಲ್ಲಿ ಇದು ಬರೆದಿರ್ತಾರೆ. ಸೊ ಹಿಂಗೆ ಅಂದರೆ ನಾವು ಹಿಂಗೆ ತಗೊಳ್ಳಲ್ವ, ಆ ಥರ ಪಾಪುನ ತೋರಿದ ತಕ್ಷಣ ಕಾಲು ಹಿಂಗೆ ನಮ್ಮಮ್ಮ ಏನು ಅನ್ಕೊಬಿಟ್ಟಿದ್ದಾರೆ, ಮಗು ಫುಲ್ ನೀಲಿ ಆಗಿಬಿಟ್ಟಿದೆ. ಅಂದರೆ ಇಲ್ಲಿ ಹಿಂದಿನ ದಿನ ಇಲ್ಲೆಲ್ಲ ಏನೇನೋ ಸಿಸರಿನ್ನು, ಮಗು ಮೂಮೆಂಟ್ ಇಲ್ಲ, ಅದು ಇದು ಅಂತ ಹೇಳಿದ್ರೆ ನಮ್ಮಮ್ಮ ಫುಲ್ ಕನ್ಫ್ಯೂಸ್, ಅಂದರೆ ಫುಲ್ ಭಯ ಪಟ್ಕೊಬಿಟ್ಟಿದ್ದಾರೆ. ಪಾಪು ಎಲ್ಲ ನೀಲಿ ಆಗಿಬಿಟ್ಟಿದೆ, ಏನೋ ಆಗಿದೆ, ಅದಕ್ಕೆ ಐಸಿಯುಗೆ ಹಾಕಿದ್ದಾರೆ ಅಂತ. ಸೊ ಅದಾದಮೇಲೆ ಚೆನ್ನಾಗಿ ತೋರಿಸಿದ ತಕ್ಷಣ ಐಸಿಯುಗೆ ತಗೊಂಡ್ರೆ ನಮ್ಮ ಕಿರಣ್ ಅಂತೂ ಫುಲ್ ಅಳುವಂತೆ ನನಗೆ ಅಮ್ಮ ಹೇಳ್ತಾಯಿದ್ರು. ಸೊ ಅದ್ರ ಹಿಂದೆನೇ ಪಾಪು ಹಿಂದೆನೇ ಓಡೋಗಿ ಅಲ್ಲೇ ನಿಂತ್ಕೊಂಡು ಪಾಪು ಕೊಡೋ ತನಕ ನಿಂತ್ಕೊಂಡು ಆಮೇಲೆ ಪಾಪು ಇಸ್ಕೊಂಡು ಅಷ್ಟರಲ್ಲಿ ನನ್ನ ಅಲ್ಲಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಿದರು. ಸೊ ಶಿಫ್ಟ್ ಮಾಡಿ ನನಗೆ ಕಾಫಿ ಎಲ್ಲ ಕೊಡೋದು. ನಾನು ಅಮ್ಮನ ನೋಡಿ ಜೋರಾಗಿ ಅಳ್ತಾ ಇದ್ದೀನಿ. ಅಂದರೆ ನನ್ನ ನೋವು ಒಂದು ಸ್ವಲ್ಪ ನೋವು ನೋಡಿಲ್ವಲ್ಲ ಅನ್ನೋದು ನನಗೆ ಅಷ್ಟು ನೋವು ಅನುಭವಿಸ್ದೆ. ಒಂಚೂರು ಯಾರಿಗೂ ಹೇಳ್ಕೊಳಕ್ಕಾಗಲಿಲ್ವಲ್ಲ, ಯಾರು ನನ್ನ ನೋವನ್ನ ನೋಡಿಲ್ವಲ್ಲ, ಅದೊಂದು ನನಗೆ ನಾನು ಜೋರಾಗಿ ಅಳ್ತಿದ್ದೀನಿ. ನಮ್ಮಮ್ಮ ಬಿಡು, ನೀನು ಆಸೆ ಪಟ್ಟಿದ್ದೆ ಆಯ್ತಲ್ಲ, ಏನಕ್ಕೆ ಅಳ್ತಿದ್ಯಾ ಬಿಡು, ಇವಾಗ ಆಯ್ತಲ್ಲ ಅಂತ ನಮ್ಮಮ್ಮ. ಸೊ ಅದಾದಮೇಲೆ ಅಲ್ಲಿಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಶಿಫ್ಟ್ ಆದಮೇಲೆ ನೆಕ್ಸ್ಟ್ ಡೇ ಹಬ್ಬ. ಅವಳು ಹುಟ್ಟಿದ್ದು ಆಯುಧ ಪೂಜೆ ದಿನ, ಕರೆಕ್ಟಾಗಿ ಆಯುಧ ಪೂಜೆ ದಿನವೇ ಅವಳು ಹುಟ್ಟಿದ್ದು. ಸೊ ಹಬ್ಬದ ದಿನ ಬೆಳಿಗ್ಗೆನೇ ಹುಟ್ಟಿದ್ದು, ಲಕ್ಕಿ ಚಾಂಪ್ ಅವಳು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಹಬ್ಬ. ಏನಂದ್ರು, ನೆಕ್ಸ್ಟ್ ಇನ್ನು 2 days ನಮಗೆ ಗೌರ್ಮೆಂಟ್ ಹಾಲಿಡೇ ಇರುತ್ತೆ, ನೀವು ಡಿಸ್ಚಾರ್ಜ್ ಆಗೋದಾದರೆ ಇವತ್ತೇ ಡಾಕ್ಟರ್ ನೋಡಿ ಡಿಸ್ಚಾರ್ಜ್ ಮಾಡೋಂಗಿದ್ರೆ ಇವತ್ತೇ ಮಾಡಿಸ್ಕೊಳ್ಳಿ, ಇನ್ನು 2 days. ನನಗಂತೂ ಅಲ್ಲಿದ್ದು ವಾಶ್ರೂಮ್ ನೋಡಿ ನನಗಾಗಲೇ ಇಲ್ಲ. ನಾನು ಅಳ್ತಾ ಇದ್ದೀನಿ, ಅಮ್ಮ ಮನೆಗೆ ಹೊಟ್ಟೋಗೋಣ ಅಂತ. ಸೊ ಅದಾದಮೇಲೆ ಡಾಕ್ಟರ್ ರೌಂಡ್ಸ್ ಬಂದರು. ಡೆಲಿವರಿ ಆಗಿದ ತಕ್ಷಣವೇ 10 ಗಂಟೆಗೆ ವಾರ್ಡಿಗೆ ಶಿಫ್ಟ್ ಮಾಡಿದ ತಕ್ಷಣ ಡಾಕ್ಟರ್ ರೌಂಡ್ಸ್ ಬಂದು ನಾರ್ಮಲ್ ಆಗಿದ್ದಾಳೆ, ಏನೂ ಇಲ್ಲ, ಡಿಸ್ಚಾರ್ಜ್ ಮಾಡಿ ಅಂತ ಅಂದರು.
ಸೊ ನಂಗೆ ಫುಲ್ ಖುಷಿ. ಸೊ ಇಲ್ಲಿ ಆಮೇಲೆ ಡಿಸ್ಚಾರ್ಜ್ ಅದು ಹಿಂಗೆಲ್ಲೋ ಮಾಡಿ ಓಡಾಡಿ ಡಿಸ್ಚಾರ್ಜ್ ಆಯಿತು. ಡಿಸ್ಚಾರ್ಜ್ ಆಗಿ ಬಂದ್ವಿ. ಮನೆಗೆ ಬಂದ ತಕ್ಷಣ ಆಯುಧ ಪೂಜೆ ಅಲ್ವಾ ಅವತ್ತು, ಎಲ್ಲ ಫುಲ್ ಫೆಸ್ಟಿವಲ್ ವೈಬ್, ಎಲ್ಲ ಕುಂಬಳಕಾಯಿ ಹೊಡಿಯೋದು. ನನ್ನ ಮಗಳಿಗೂ ಅಷ್ಟೇ, ಎಲ್ಲ ಅಲ್ಲೇ ಆಡ್ತಿ, ಗೇಟ್ ಹತ್ರನೇ ಎಲ್ಲ ಆಡ್ತಿ ಎತ್ಕೊಂಡು ಫುಲ್ಲು ಎಲ್ಲಿ ನೋಡಿ ಗಾಡಿಗಳಿಗೆ ಪೂಜೆ, ಗಾಡಿಗಳಿಗೆ ಅದು ಇದು ಕಟ್ಕೊಂಡು ಎಲ್ಲ ನಮ್ಮ ಮನೆ ಮಾತ್ರ ಸೂತ್ಕ. ಸೊ ಅದಾದಮೇಲೆ ಮನೆಗೆ ಕರ್ಕೊಬಂದ್ವಿ. ಸೊ ಇದಿಷ್ಟು ಮನೆಗೆ ಕರ್ಕೊಬಂದ್ವಿ. ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ, ಬ್ಯೂಟಿಫುಲ್ ಮೂಮೆಂಟ್. ಅಂದರೆ ನನ್ನ ಲೈಫಲ್ಲಿ ಬ್ಯೂಟಿಫುಲ್ ಚಾಪ್ಟರ್ ಅಂತಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗಂತೂ. ತುಂಬಾ ಕೇರ್. ನಮ್ಮಪ್ಪ ಅಂತೂ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ನಮ್ಮ ಮನೇಲಿ ಉಳ್ಕೊಂಡವರು, ಡೆಲಿವರಿ ತನಕ ಎಲ್ಲೂ ಅಲ್ಲಾಡಿಲ್ಲ ಅಂದ್ಕೊಳ್ಳಿ, ಅಷ್ಟು ಕೇರ್ ಮಾಡಿದ್ದಾರೆ ನನಗೆಲ್ಲನೂ. ಬಿಸಿ ಬಿಸಿಯಾಗಿ ಕೊಡೋದು, ಬಿಸಿ ಬಿಸಿಯಾಗಿ ನೀರು, ಬಿಸಿ ಬಿಸಿಯಾಗಿ ಊಟ, ನಾನು ಏನಾದರೂ ಕೇಳಿದ್ರೆ ನಡ್ಕೊಂಡು ಹೋಗಿ ತರೋದು, ಎಲ್ಲನೂ ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ತುಂಬಾ ಬ್ಯೂಟಿಫುಲ್ ಚಾಪ್ಟರ್ ನನ್ನ ಪ್ರೆಗ್ನೆನ್ಸಿ ಜರ್ನಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಅದೇ ಏನಕ್ಕೂ ಆಚೆ ಕಡೆ ಏನೂ ಯೋಚನೆ ಮಾಡಬೇಡಿ. ಜಸ್ಟ್ ಫೋಕಸ್ ನೀವು ನಿಮ್ಮ ಮಗು ಮೇಲೆ ಫೋಕಸ್ ಮಾಡಿ ಅಷ್ಟೇ. ಸೊ ನಾನು ಮತ್ತು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಂಡ್ರಿ ಅಂತ. ಸೊ ನಾನು ಪ್ರೆಗ್ನೆಂಟಿಂದನೇ ನಾನು ಕರೆಕ್ಟಾಗಿ ನನ್ನ ಫುಡ್ ರೋಟೀನ, ನಾನು ಏನೇನು ತಿನ್ನಬೇಕು, ಏನೇನು ಮಗುಗೆ ಏನು ತಿನ್ನಬೇಕು ಅದಷ್ಟೇ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದರಿಂದ ನಾನು ಆಫ್ಟರ್ ಪ್ರೆಗ್ನೆನ್ಸಿ ನಾನು ವೆಯ್ಟ್ ಗೇನ್ ಆಗಲಿಲ್ಲ. ಎಷ್ಟಿದ್ನೋ ಅಷ್ಟೇ ಇದ್ದೀನಿ. ಸೊ ಮತ್ತು ತುಂಬ ಜನ ಇದು ಪ್ರೆಗ್ನೆಂಟಲ್ಲಿ ವೆಯ್ಟ್ ಜಾಸ್ತಿ ಆಗ್ತಾರೆ. ಸೊ ನಾವು ಆ ಟೈಮಲ್ಲಿ ಮಗುಗೆ ಹಾಲು ಬೇಕು, ಅದಕ್ಕೋಸ್ಕರ ನಾವು ಚೆನ್ನಾಗಿ ತಿನ್ನಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತಲ್ಲ. ಸೊ ಅದನ್ನು ಇಲ್ಲ, ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಿಂದ್ರೇ ಮಗುಗೆ ಹಾಲು ಸಿಗುತ್ತೆ. ಸೊ ನಾವು ಅದು ಇದು ನಾನ್ ವೆಜ್ಜು ಅದು ಇದು ಎಲ್ಲನೂ ತಿಂದು ನಾವಷ್ಟೇ ದಪ್ಪ ಆಗ್ತೀವಿ ಹೊರತು ಮಗುಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಬಾಡೀಲಿ ಆಲ್ರೆಡಿ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಲಿಮಿಟೆಡಲ್ಲಿ ತಿನ್ನಬೇಕು. ನಾವು ಚೆನ್ನಾಗಿರ್ತೇವೆ, ಮಗುನೂ ಚೆನ್ನಾಗಿರ್ತದೆ. ಇನ್ನು ಅಷ್ಟು ಅದು ತಿನ್ನೋದು ಇದು ತಿನ್ನೋದು ಇಷ್ಟಪ್ಪ ಊದ್ಕೊಬಿಟ್ಟಿರ್ತಾರೆ. ಸೊ ಅವರಿಗೋಸ್ಕರ ನಾನು ಹೇಳ್ತಿರೋದು, ತಿನ್ನಿ. ನೀವು ನಾನ್ ವೆಜ್ ತಿನ್ನಬೇಕು, ಮಗುಗೆ ಚೆನ್ನಾಗಿ ಹಾಲು ಬರಬೇಕು ಅಂದರೆ ನಾನ್ ವೆಜ್ ತಿನ್ನಲೇಬೇಕು. ತಿನ್ನೋದನ್ನೇ ಲಿಮಿಟೆಡಾಗಿ ತಿನ್ನಿ. ಸೊ ತಿನ್ನೋದ್ರಿಂದ ಮಗುಗೂ ಏನು ನಮಗೆ ಹಾಲು ಇದು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಹೆಲ್ತಿಯಾಗಿರ್ಬೋದು. ನಾವು ನಮ್ಮ ಕಡೆನೂ ನೋಡ್ಕೋಬೇಕು, ಮಗು ಕಡೆನೂ ನೋಡ್ಕೋಬೇಕಲ್ವಾ. ಸೊ ಇದಿಷ್ಟೇ. ನಾನು ನಾನ್ ವೆಜ್ಗಿಂತ ಸೊಪ್ಪು, ತರಕಾರಿ ಆ ಥರದ್ದು ಜಾಸ್ತಿ ಕೊಡ್ತಾಯಿದ್ರು ನಮ್ಮಮ್ಮ. ನಾನ್ ವೆಜ್ ವೀಕ್ಲಿ ಒನ್ಸ್ ನಾನ್ ವೆಜ್ ಕೊಡ್ತಾಯಿದ್ರು, ಕಾಲು ಸೂಪ್ ಕೊಡ್ತಾಯಿದ್ರು, ಮತ್ತು ಮಟನ್. ಅದು ಬಿಟ್ಟರೆ ಮೊಟ್ಟೆ ತಿನ್ನಬಾರ್ದು, ಅದು ಆ ಥರ ಎಲ್ಲ ಏನೂ ಇಲ್ಲ. ಮೊಟ್ಟೆನೂ ತಿನ್ನಬೇಕು, ನಮ್ಮ ಹೆಲ್ತ್ಗೋಸ್ಕರ ನಾವು ತಿನ್ನಬೇಕು. ಓಕೆನಾ. ಮೊಟ್ಟೆ, ಕಾಲು ಸೊಪ್ಪು ಕುಡೀರಿ, ವೀಕ್ಲಿ ಒನ್ಸ್ ಆದರೂ 2 ಸಲ ಆದರೂ ಕಾಲು ಸೊಪ್ಪು ಕುಡೀರಿ. ಒಂದು ಬ್ಯೂಟಿಫುಲ್ ಪ್ರೆಗ್ನೆನ್ಸಿ ಜರ್ನಿ. ಹಾಗೆಯೇ ನನ್ನ ವೆಯ್ಟ್ ಲಾಸ್ ಇವಾಗ ನಾನು ನಾನು ಬಿಫೋರ್ ಎಷ್ಟಿದೆ ಅದಕ್ಕಿಂತ 1-2 kg ಜಾಸ್ತಿ ಆಗಿದ್ದೀನಿ ಅಷ್ಟೇ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಕರೆಕ್ಟಾಗಿ 50 ಇದ್ದೆ, 10 kg ಜಾಸ್ತಿ ಆಗಿದೆ. ಬೇಬಿ ವೆಯ್ಟ್, ನಮ್ಮದು ಬಾಡಿ ವೆಯ್ಟ್ ಎಲ್ಲ ಸೇರಿ 10 kg ಜಾಸ್ತಿ ಆಗಿತ್ತು ಅಷ್ಟೇ. ಇವಾಗ ಕರೆಕ್ಟ್ ನಾನು ಮುಂಚೆ ಎಷ್ಟಿದೆ ಅಷ್ಟೇ ಇದ್ದೀನಿ, ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಸೊ ಅದಾದಮೇಲೆ ಅಷ್ಟೇ. ದಿಸ್ ಈಸ್ ಮೈ ಪ್ರೆಗ್ನೆನ್ಸಿ ಜರ್ನಿ. ಈ ವಿಡಿಯೋನ ಇಷ್ಟು ಮೋಸ್ಟ್ ರಿಕ್ವೆಸ್ಟೆಡಾಗಿ ಕೇಳಿದ್ರಿ. ಸೊ ಎಲ್ಲರಿಗೂ ಅಪ್ಕಮಿಂಗ್ ಯಾರ್ಯಾರು ಡೆಲಿವರಿಯ ಇದ್ದೀರಾ, ಹಾಗೆಯೇ ನನ್ನ ಇಬ್ಬರು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಪ್ರೆಗ್ನೆನ್ಸಿ ಜರ್ನಿಲಿದ್ದೀರಾ. ಸೊ ಅವ್ರಿಗೂ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಡೌಟ್ಸ್ ಇದ್ದರೆ ಇದೇ ವಿಡಿಯೋದಲ್ಲಿ DM ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೀಪ್ ವಾಚಿಂಗ್. ಅರಳು ಮುಂಜಾನೆಯ ಮೊದಲ ಕಿರಣ ನಿನಗೆ ಸರಿದೂಗುವ ಹೋಲಿಕೆ, ಸಂಜೆ ಮುಸ್ಸಂಜೆಗೆ ಬಣ್ಣದ ಸಾಲ ಕೊಡುವ ಗುಣವಂತಿಕೆ ಏತಗೆ.